ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರೆ ನಮಸ್ತೆ. ಸುಬ್ಬು, ತಿಂಡಿ ಆಯ್ತಾ? ತಿಂತೀಯಾ? ಆಯ್ತು ಯಜಮಾನ್ರೆ. ಎಕ್ಸಾಮ್ ಇದೆ, ಟೈಮ್ ಬೇರೆ ಆಗ್ತಿದೆ. ಆದರೆ ಮೇಡಮ್ ಯಾಕೆ ಇನ್ನೂ ಕಾಣಿಸ್ತಾ ಇಲ್ಲ? ಅಣ್ಣ, ಇವತ್ತೇನಾದರೂ ಪ್ರೆಸ್ ಮೀಟ್ ಇದೆಯಾ? ಇವತ್ತು ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಶುರು ಆಗಿದೆ. ಅದಕ್ಕೆ ನಾನು ಬೈಟ್ಸ್ ತಗೊಳ್ಳೋದಕ್ಕೆ ಬಂದಿದ್ದಾರೆ. ಎಕ್ಸಾಮ್ ಆದ್ರೂ ಶ್ರಾವಣಿ ಇನ್ನೂ ಬಂದೇ ಇಲ್ವಲ್ಲ? ಓ ಪಾಪ, ಇನ್ನೂ ರೆಡಿ ಆಗ್ತಿರ್ಬೇಕು ಅನ್ಸುತ್ತೆ. ಬೇಜವಾಬ್ದಾರಿತನ. ಎಕ್ಸಾಮಿನೇಷನ್ ಅಂದ್ರೆ ಒಂಚೂರು ಟೆನ್ಷನ್ ಇಲ್ಲ. ತಿರು, ನೀನ್ ಕೋಪ ಮಾಡ್ಕೋಬೇಡ. ನಾನು ಅವಳನ್ನ ಕರಿತೀನಿ ಇರು. ಶ್ರಾವಣಿ, ಅಮ್ಮ ಶ್ರಾವಣಿ. ಲೇಟ್ ಆಗೋಯ್ತು. ಶ್ರಾವಣಿ, ಯಾಕಮ್ಮ ಲೇಟು? ಅಲ್ಲ, ಇವತ್ತು ಎಕ್ಸಾಮ್ ಇದೆ ಅನ್ನೋದು ಮರ್ತ್ಬಿಟ್ಟಿದೆಯಾ ಹೇಗೆ? ಅದು ಸರಿ ಸರಿ, ಕೂತ್ಕೊಂಡು ತಿಂಡಿ ತಿನ್ನು. ಇರು, ಯಾಕೆ ಎದ್ಬಿಟ್ಟೆ? ತಿಂಡಿ ತಿನ್ನೋ. ಅಕ್ಕ, ಮನೇಲೆಲ್ಲ ಸೌಕರ್ಯ ಇದ್ದು ಮಕ್ಕಳು ಸರಿಯಾಗಿ ಓದಿಲ್ಲ ಅಂದ್ರೆ ಮನೆ ಯಜಮಾನ ಸರಿಯಾಗಿ ಬೆಳೆಸಿಲ್ಲ ಅಂತಾರೆ. ಎಜುಕೇಶನ್ ಮಿನಿಸ್ಟರ್ ಮಗಳು ಎಕ್ಸಾಮ್ನಲ್ಲಿ ಫೇಲ್ ಆದ್ರೆ ಆಡ್ಕೊಳ್ಳೋರ ಬಾಯಿಗೆ ಆಹಾರ ಕೊಟ್ಟಂಗಾಗತ್ತೆ. ನನಗೆ ಫೇಲ್ಯೂರ್ ಅಂದರೆ ಇಷ್ಟ ಆಗಲ್ಲ. ಈ ಸಲ ಏನಾದರೂ ಫೇಲ್ ಆದರೆ ತಕ್ಷಣ ಮದುವೆ ಮಾಡ್ತೀನಿ. ಫೇಲ್ ಆದವಳು ಇಂಥವ್ರ ಮಗಳು ಅನ್ನಿಸ್ಕೊಳ್ಳೋಕ್ಕಿಂತ ಯಾರ್ದಾರು ಹೆಂಡತಿ ಅಂತ ಅನ್ನಿಸ್ಕೊಳ್ಳಿ. ಯಜಮಾನ್ರೆ, ಮೀಡಿಯಾದವರೆಲ್ಲ ಕಾಯ್ತಿದ್ದಾರೆ. ಕೂತ್ಕೊಳ್ಳಮ್ಮ ಶ್ರಾವಣಿ, ತಿಂಡಿ ತಿನ್ನು. ನಂಗೆ ಹಸಿವಿಲ್ಲ ಚಿಕ್ಕಮ್ಮ. ಇಂಥ ಮುನ್ಸು ಕೋಪಕ್ಕೆ ಏನ್ ಕಮ್ಮಿ ಇಲ್ಲ. ಅವ್ರ ರಕ್ತಾನೇ ಅಲ್ವಾ, ಅದಕ್ಕೆ ಅವ್ರ ಗುಣನೇ ಇರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.